ಯಾದಗಿರಿಯಲ್ಲಿ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಯಾದಗಿರಿಯ ಶಹಪುರ ಭಾಗದಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ಖಾನಾಪುರ, ಚಟ್ನಳ್ಳಿ, ವಲ್ಕಲ್ ಹೀಗೆ ದೋರನಹಳ್ಳಿಯಲ್ಲಿ ಬೆಳೆ ಹಾನಿಯಾಗಿದೆ. ಮಳೆಯಿಂದ ಜಮೀನುಗಳಿಗೆ ಮಳೆ ನೀರು ನುಗ್ಗಿ ಸಂಪೂರ್ಣ ಜಲಾವೃತ ಆಗಿದೆ. ನೋಡಿ, ಯಾದಗಿರಿಯ ಶಹಪುರ ಭಾಗದಲ್ಲಿ ಮಳೆಯ ಅವಾಂತರ ಎಷ್ಟರ ಮಟ್ಟಿಗಿದೆ ನೋಡಿ. ಖಾನಾಪುರ, ಚಟ್ನಳ್ಳಿ, ವಲ್ಕಲ್ ಸೇರಿದಂತೆ ಈ ದೋರನಹಳ್ಳಿಯಲ್ಲಿ ಒಬ್ಬ ರೈತರು ಕಷ್ಟಪಟ್ಟು ಬೆಳೆಯನ್ನ ಬೆಳೆದಿರ್ತಾರೆ. ಆದರೆ ಜಮೀನಿಗೆ ಮಳೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಈಗ ಹಾನಿಯಾಗಿದೆ. ಪಾಪ ಸಾಲಗಿಲ ಮಾಡಿ ಬೆಳೆದಿದ್ರು, ಏನು ಕತೆ, ಇನ್ನೇನು ಫಸಲು ಬರುತ್ತೆ, ಬೆಳೆ ಬಂತು, ಇನ್ನು ಸ್ವಲ್ಪ ಅಲ್ಲಿ ಸರಿಯಾಗತ್ತೆ ಅನ್ನೋಷ್ಟರಲ್ಲಿ ಮಳೆ ಈಗ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಬಹಳ ಸಂಕಷ್ಟದಲ್ಲಿದ್ದಾರೆ ಆ ಭಾಗದ ರೈತರು. ಹಾಗಾಗಿ ಎಲ್ಲೆಲ್ಲಿ ಮಳೆಯಿಂದ ಈಗ ಹಾನಿಯಾಗಿದೆ ಅವರ ಜಮೀನಿಗೆ ಅಧಿಕಾರಿಗಳು ಭೇಟಿ ಕೊಡ್ಬೇಕು. ನೋಡಿ, ಗಮನಿಸ್ತಾ ಇದ್ದೀವಿ ನೋಡಿ, ಪಾಪ ಬೆಳೆಯನ್ನ ಬೆಳೆದಿದ್ರು, ಇನ್ನೇನೋ ಫಲ ಬರುತ್ತೆ, ಫಸಲು ಬರುತ್ತೆ, ಅದರಿಂದ ಏನೋ ತಮ್ಮ ಜೀವನವನ್ನು ಕಟ್ಕೊಳ್ತಾ ಇರ್ತಾರೆ. ಆದರೆ ಮಳೆ ಇಲ್ಲಿ ದೊಡ್ಡ ಸಂಕಷ್ಟವನ್ನೇ ತಂದು ಬಿಟ್ಟಿದೆ. ಸಂಪೂರ್ಣ ಆ ಜಮೀನೆಲ್ಲ ನೀರು ತುಂಬಿಟ್ಟಿದೆ ನೋಡಿ. ಈಗ ಭಾಳಷ್ಟು ಸಮಸ್ಯೆಗೊಳಗಾಗಿದ್ದಾರೆ ಆ ಭಾಗದ ರೈತರು. ಸಣ್ಣ ಪ್ರಮಾಣದಲ್ಲಿ ಬೆಳೆದಿದ್ರು ಏನೋ, ಈಗ ಈ ರೀತಿಯಾಗಿ ಆದರೆ ಮುಂದೆ ಅವ್ರ ಕತೆ ಏನು? ಹಾಗಾಗಿ ಸ್ಥಳೀಯ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ಹೋಗಿ ಯಾರ್ಯಾರಿಗೆ ಬೆಳೆ ಹಾನಿಯಾಗಿದೆ ಅದಕ್ಕೆ ಏನು ಪರಿಹಾರ ಬೇಕು ಅನ್ನೋದನ್ನ ಮೊದಲು ಕೊಟ್ಟರೆ ಪಾಪ ಅವರ ಜೀವನಕ್ಕೊಂದು ದಾರಿ ಆಗುತ್ತೆ. ನೋಡಿ, ಪಾಪ ಬೆಳೆದಿದ್ರು ಕಷ್ಟಪಟ್ಟು, ಇದೇನು ಫಸಲು ಬರ್ತಾ ಇತ್ತು, ಅದ್ರ ನೀರು ನುಗ್ಗಿ ಎಲ್ಲವೂ ಕೂಡ ಹಾಳಾಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್. ನಾಗಪ್ಪ, ಯಾವ್ಯಾವ ಗ್ರಾಮದಲ್ಲಿ ಈ ರೀತಿಯಾದಂಥ ಜಮೀನಿಗೆ ನೀರು ನುಗ್ಗಿದೆ, ಏನು ಬೆಳೆಯನ್ನ ಬೆಳೆದಿದ್ರು, ಪಾಪ ರೈತರು ಏನು ಹೇಳ್ತಿದ್ದಾರೆ ನಾಗಪ್ಪ? ಅಖಿಲೇಶ್, ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಭಾರಿ ಪ್ರಮಾಣದ ಮಳೆ ಸುರಿತಿದೆ. ಮಳೆ ಅಬ್ಬರಕ್ಕೆ ಈಗ ಯಾದಗಿರಿ ಜಿಲ್ಲೆಯ ಜನರು ಈಗ ಸಾಕಷ್ಟು ಕಂಗಾಲಾಗಿದ್ದಾರೆ. ಯಾಕಂತಂದ್ರೆ ಉತ್ತಮ ಮಳೆ ಬಂದು ಉತ್ತಮ ಬೆಳೆ ಫಸಲು ಬರ್ತಾ ಇತ್ತು ಎಂದು ಅವರು ರೈತರ ನಿರೀಕ್ಷೆ ಆಗಿತ್ತು. ಆದ್ರೆ ನಿರೀಕ್ಷೆಗಿಂತ ಹೆಚ್ಚು ಪ್ರಮಾಣದ ಮಳೆ ಬಂದ ಪರಿಣಾಮವಾಗಿ ಈಗ ರೈತರ ಜಮೀನಿನಲ್ಲಿ ಕೂಡ ಮಳೆ ನೀರು ನುಗ್ಗಿದ ಪರಿಣಾಮವಾಗಿ ಅಪಾರ ಪ್ರಮಾಣದ ಹತ್ತಿ ಆಗಿರ್ಬೋದು, ತೊಗರಿ ಹಾಗೂ ಇನ್ನಿತರ ಬೆಳೆ ಕೂಡ ಹಾನಿಯಾಗಿದೆ. ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ನಗ್ನೂರ್ ಸೇರಿದಂತೆ ಶಹಾಪುರ್ ಭಾಗದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಈ ಸಂಬಂಧಪಟ್ಟಂತೆ ರೈತರು ಈಗಲೇ ತಮ್ಮ ಬೆಳೆಗೆ ಏನಂತಂದ್ರೆ ಹತ್ತಿ ಬೆಳೆಗೆ, ಅದೇ ರೀತಿಯಾಗಿ ತೊಗರಿ ಬೆಳೆಗೆ ರಸಗೊಬ್ಬರ ಪಡೆಯಲು ಕೂಡ ರಸಗೊಬ್ಬರ ಖರೀದಿಗೆ ಮುಂದಾಗಿದ್ರೆ, ಒಂದ್ ಕಡೆ ರಸಗೊಬ್ಬರ ಸಿಗ್ತಲ್ಲಿ, ಇನ್ನೊಂದು ಕಡೆ ಉತ್ತಮ ಬೆಳೆ ಬರ್ತಮ್ಮ ನಿರೀಕ್ಷೆಯಲ್ಲಿದ್ದಂತ ರೈತರಿಗೆ ಭಾರಿ ಪ್ರಮಾಣದ ಮಳೆ ಸುರಿದ ಪರಿಣಾಮವಾಗಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಿದೆ. ಸರ್ಕಾರ ಆದಷ್ಟು ಬೇಗ ನಮಗೆ ಬೆಳೆಯನ್ನು ಹಾನಿಯಾಗಿದೆ, ಈ ಸಂಬಂಧಪಟ್ಟಂತೆ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕೆಂದು ರೈತರು ಕೂಡ ಒತ್ತಾಯ ಮಾಡಿದ್ದಾರೆ. ಅಖಿಲೇಶ್, ಧನ್ಯವಾದಗಳು ನಾಗಪ್ಪ ತಮ್ಮೆಲ್ಲ ಮಾಹಿತಿಗೆ.